ನಮಸ್ಕಾರ ವೀಕ್ಷಕರೇ, ಟೆಕ್ ಇನ್ ಅಗ್ರಿಕಲ್ಚರ್ ಚಾನಲ್ಗೆ ಸ್ವಾಗತ. ಹೆಚ್ಚಿನ ಕೃಷಿ ಮಾಹಿತಿಗಾಗಿ ಟೆಕ್ ಇನ್ ಅಗ್ರಿಕಲ್ಚರ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ರೈತರೇ, NPK ಪೋಷಕಾಂಶಗಳು ಸಸ್ಯಗಳಿಗೆ ತುಂಬ ಮುಖ್ಯವಾದವುಗಳು. ಇವುಗಳನ್ನು ಪೂರೈಸೋದಕ್ಕೆ ಅಂತಲೇ ನೀವು ಅನೇಕ ರಸಗೊಬ್ಬರಗಳನ್ನು ಬಳಸ್ತಾ ಇದ್ದೀರಾ. ಇಂತಹ ಅನೇಕ ರಸಗೊಬ್ಬರಗಳಲ್ಲಿ 9-24-24 ರಸಗೊಬ್ಬರನು ಒಂದು ಮುಖ್ಯವಾದ ರಸಗೊಬ್ಬರ ಅಂತ ಹೇಳ್ಬೋದು. ಇದರಲ್ಲಿ 3 ಮುಖ್ಯ ಪೋಷಕಾಂಶಗಳಿರ್ತವೆ. ಅವೇ NPK ಅಂದರೆ ನೈಟ್ರೋಜನ್, ಫಾಸ್ಫರಸ್ ಮತ್ತು ಪೊಟ್ಯಾಷಿಯಂ ಪೋಷಕಾಂಶಗಳು. ಇದು ಒಂದು ಕಾಂಪ್ಲೆಕ್ಸ್ ಫರ್ಟಿಲೈಸರ್. ಇದನ್ನು NPK ಫರ್ಟಿಲೈಸರ್ ಅಂತಲೂ ಕೂಡ ಕರೀತಾರೆ. ಈ 9-24-24 ರಸಗೊಬ್ಬರದಲ್ಲಿ 9% ಸಾರಜನಕ ಅಂದರೆ ನೈಟ್ರೋಜನ್, 24% ರಂಜಕ ಅಂದರೆ ಫಾಸ್ಫರಸ್ ಮತ್ತು 24% ಪೊಟ್ಯಾಷಿಯಂ ಪೋಷಕಾಂಶಗಳು ಇರ್ತವೆ. ಅಂದರೆ ಒಂದು 100 kg 9-24-24 ರಸಗೊಬ್ಬರದಲ್ಲಿ 9 kg ಸಾರಜನಕ, 24 kg ರಂಜಕ ಮತ್ತು 24 kg ಪೊಟ್ಯಾಷಿಯಂ ಪೋಷಕಾಂಶಗಳಿರ್ತವೆ ಅಂತ. ಹಾಗಾದರೆ ಈ ಸಾರಜನಕ, ರಂಜಕ ಮತ್ತು ಪೊಟ್ಯಾಷಿಯಂ ಪೋಷಕಾಂಶಗಳು ಸಸ್ಯಗಳಿಗೆ ಯಾವ ರೀತಿ ಉಪಯೋಗ ಆಗ್ತವೆ ಅಂತ ನೋಡೋಣ. ಮೊದಲನೇದಾಗಿ 9-24-24 ರಸಗೊಬ್ಬರದಲ್ಲಿ ಸಾರಜನಕ ಸಸ್ಯಗಳ ಆರಂಭಿಕ ಬೆಳವಣಿಗೆಗೆ ಮತ್ತು ಹಸಿರಿನ ಉತ್ಪಾದನೆಗೆ ಅತ್ಯಗತ್ಯವಾಗಿರುತ್ತೆ. ಇದು ಸಸ್ಯಗಳಲ್ಲಿ ಪ್ರೋಟೀನನ್ನು ಮತ್ತು ಕ್ಲೋರೋಫಿಲ್ ತಯಾರಿಕೆಯನ್ನು ಹೆಚ್ಚಿಸುತ್ತೆ. ಎಲೆಗಳು ವೇಗವಾಗಿ ಹಚ್ಚ ಹಸಿರಾಗಿ ಬೆಳೆಯೋದಕ್ಕೆ ಸಹಾಯವನ್ನು ಮಾಡುತ್ತೆ. ಹಾಗೆ ಇದು ಇಳುವರಿಯನ್ನು ಕೂಡ ಹೆಚ್ಚಿಸುತ್ತೆ. ಎರಡನೇದಾಗಿ 9-24-24 ರಸಗೊಬ್ಬರದಲ್ಲಿರುವಂತಹ ಫಾಸ್ಫರಸ್ ಸಸ್ಯಗಳ ಆರೋಗ್ಯಕರವಾದ ಬೆಳವಣಿಗೆಗೆ ಅತ್ಯಗತ್ಯವಾದಂತಹ ಪೋಷಕಾಂಶವಾಗಿರುತ್ತೆ. ಇದು ಸಸ್ಯಗಳ ಬೇರುಗಳ ಬಲವರ್ಧನೆಗೆ, ಹಾಗೆ ಹೂವು ಮತ್ತು ಕಾಯಿಗಳ ಇಳುವರಿ ಹೆಚ್ಚಿಸೋದಕ್ಕೆ ಮತ್ತು ಕಾಂಡಗಳು ಗಟ್ಟಿಯಾಗಿ ಬೆಳೆಯೋದಕ್ಕೆ ಸಹಾಯಕವಾಗಿರುತ್ತೆ. ಇದು ಸಸ್ಯಗಳಿಗೆ ಸೂರ್ಯನ ಬೆಳಕನ್ನು ಆಹಾರವಾಗಿ ಪರಿವರ್ತಿಸೋದಕ್ಕೆ ಅಗತ್ಯವಾದಂತಹ ಶಕ್ತಿಯನ್ನು ಕೂಡ ಒದಗಿಸುತ್ತೆ. ಈ ರಸಗೊಬ್ಬರದಲ್ಲಿರುವಂತಹ ಪೊಟ್ಯಾಷಿಯಂ ಸಸ್ಯಗಳ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಹಣ್ಣು ಮತ್ತು ಕಾಳುಗಳ ಗುಣಮಟ್ಟ ಹಾಗೆ ಗಾತ್ರವನ್ನು ಕೂಡ ಉತ್ತಮಪಡಿಸುತ್ತೆ. ಇದು ಬೆಳೆಗಳಲ್ಲಿ ನೀರಿನ ಅಂಶವನ್ನು ನಿಯಂತ್ರಿಸುತ್ತೆ ಮತ್ತು ಬರ ಪರಿಸ್ಥಿತಿಯನ್ನು ತಡೆದುಕೊಳ್ಳೋದಕ್ಕೆ ಗಿಡಗಳಿಗೆ ಶಕ್ತಿಯನ್ನು ಒದಗಿಸುತ್ತೆ. ಹಾಗಾದರೆ ರೈತರೇ, ಈ ಗೊಬ್ಬರವನ್ನು ಸಸ್ಯಗಳ ಬೆಳವಣಿಗೆಯ ಯಾವ ಹಂತದಲ್ಲಿ ಬಳಸಿದ್ರೆ ಉತ್ತಮ? ಈ ಗೊಬ್ಬರದಲ್ಲಿ ಸಾರಜನಕ ಕಡಿಮೆ ಇರೋದ್ರಿಂದ ಹಾಗೆ ಫಾಸ್ಫರಸ್ ಮತ್ತು ಪೊಟ್ಯಾಷಿಯಂ ಪೋಷಕಾಂಶಗಳು ಹೆಚ್ಚು ಇರೋದ್ರಿಂದ ಇದನ್ನು ಸಸ್ಯಗಳ ಹೂ ಬಿಡುವ ಹಂತ, ಕಾಯಿ ಕಟ್ಟುವ ಹಂತ ಅಥವಾ ಬೆಳೆ ಮಾಗುವ ಹಂತಗಳಲ್ಲಿ ಬಳಸಿದ್ರೆ ಹೆಚ್ಚು ಇಳುವರಿಯನ್ನು ಪಡೆಯೋದಕ್ಕೆ ಸಹಕಾರಿಯಾಗುತ್ತೆ. ರೈತರೇ, ಈ ರಸಗೊಬ್ಬರವನ್ನು ನೀವು ಕಬ್ಬು, ಈರುಳ್ಳಿ, ಬೆಳ್ಳುಳ್ಳಿ, ಹತ್ತಿ, ದ್ವಿದಳ ಧಾನ್ಯ ಬೆಳೆಗಳು ಹಾಗೆ ತರಕಾರಿ ಬೆಳೆಗಳಿಗೆ ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಯೂಸ್ ಮಾಡ್ಬೋದು. ಆದರೆ ರೈತರೇ, ಈ ಗೊಬ್ಬರವನ್ನು ಬಳಸೋದಕ್ಕಿಂತ ಮುಂಚೆ ನಾವು ಈ ಗೊಬ್ಬರದ ಅನಾನುಕೂಲಗಳನ್ನು ಕೂಡ ತಿಳ್ಕೊಬೇಕಾಗುತ್ತಲ್ವಾ? ಈ ಗೊಬ್ಬರದಲ್ಲಿ ಸಾರಜನಕದ ಪ್ರಮಾಣ ಕೇವಲ 9% ಮಾತ್ರ ಇದೆ. ಹೆಚ್ಚಿನ ಸಾರಜನಕದ ಅವಶ್ಯಕತೆ ಇರುವಂತಹ ಸಸ್ಯಗಳ ಬೆಳವಣಿಗೆಯ ಹಂತದಲ್ಲಿ ಹಾಗೆ ಸಾರಜನಕ ಕೊರತೆ ಇರೋ ಮಣ್ಣಿಗೆ ಈ ಗೊಬ್ಬರದ ಜೊತೆಗೆ ಬೇರೆ ಸಾರಜನಕದ ಗೊಬ್ಬರನ್ನು ಕೂಡ ನೀವು ಬಳಸಬೇಕಾಗುತ್ತೆ. ಹಾಗೆ ನಿಮ್ಮ ಹೊಲದ ಮಣ್ಣಿನಲ್ಲಿ ಹೆಚ್ಚು ರಂಜಕ ಮತ್ತು ಪೊಟ್ಯಾಷಿಯಂ ಪೋಷಕಾಂಶಗಳೇನಾದರೂ ಮುಂಚೆನೇ ಜಾಸ್ತಿ ಇದ್ದರೆ ಈ ಗೊಬ್ಬರವನ್ನು ಬಳಸಿದಾಗ ಅನಗತ್ಯ ರಾಸಾಯನಿಕಗಳು ಶೇಖರಣೆ ಆಗ್ತವೆ. ಹಾಗಾಗಿ ಮಣ್ಣು ಪರೀಕ್ಷೆ ಮಾಡಿಸದೆ ಈ ಗೊಬ್ಬರವನ್ನು ಯಾವುದೇ ಕಾರಣಕ್ಕೂ ಬಳಸಬೇಡಿ. ಈ ಗೊಬ್ಬರವನ್ನು ಮಿಶ್ರಣ ಮಾಡುವಾಗ ಜಾಗ್ರತೆಯಿಂದ ಮಿಶ್ರಣ ಮಾಡಬೇಕು. ಈ ಗೊಬ್ಬರವನ್ನು ಯೂರಿಯಾ, MOP ಅಂದರೆ ಮ್ಯೂರೇಟ್ ಆಫ್ ಪೊಟ್ಯಾಷ್ ಮತ್ತು DAP ಅಂತಹ ಹರಳಿನ ರೂಪದ ಗೊಬ್ಬರಗಳಿಗೆ ಮಿಶ್ರಣ ಮಾಡಿ ಬಳಸಬಹುದು. ಆದರೆ ಮಿಕ್ಸ್ ಮಾಡಿ ಹಾಗೆ ಇಡಬಾರ್ದು, ಆವಾಗಲೇ ಬಳಸಬೇಕಾಗುತ್ತೆ. ಈ ಗೊಬ್ಬರವನ್ನು ಲೈಮ್ ಅಂದರೆ ಸುಣ್ಣ ಅಥವಾ ಕ್ಯಾಲ್ಶಿಯಂ ಹೊಂದಿರುವಂತಹ ಗೊಬ್ಬರಗಳೊಂದಿಗೆ ಬಳಸಬೇಡಿ. ಅಕಸ್ಮಾತ್ ಬಳಸಿದ್ರೆ ಕೆಮಿಕಲ್ ರಿಯಾಕ್ಷನ್ ಆಗಿಬಿಟ್ಟು ಸಾರಜನಕ ನಷ್ಟವಾಗುವಂತಹ ಸಾಧ್ಯತೆ ಇರುತ್ತೆ. ಈ ವಿಡಿಯೋ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಕೃಷಿ ಮಾಹಿತಿಯೊಂದಿಗೆ ಸಿಗೋಣ. ಧನ್ಯವಾದಗಳು.